ಜನನಾಯಕರಾದಂಥ ನಿಮ್ಮ ನೆಚ್ಚಿನ ನಾಯಕರಾದಂಥ ಬಿ ಡಿ ಪಾಟೀಲ್ ರವರ 53ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿ ಡಿ ಪಾಟೀಲ್ರ ಹಿತೈಷಿಗಳು ಹಾಗೂ ಬಿ ಡಿ ಪಾಟೀಲ್ ಟೀಮ್ ಕೂಡ ಏನದ ಇವತ್ತಿನ ದಿವಸ ಈ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಅವರ ಹುಟ್ಟುಹಬ್ಬ ಕುರಿತು ಏನದ ನಾವೆಲ್ಲರೂ ಸೇರಿ ಏನದ ನಮ್ಮ ಸ್ವಂತ ದುಡ್ಡಿನಿಂದ ಇಲ್ಲಿ ಇರುವಂತ ಎಲ್ಲ ರೋಗಿಗಳಿಗೆ ಏನದ ಅವ್ರ ಹುಟ್ಟುಹಬ್ಬ ಕುರಿತು ಏನದ ಅವ್ರಿಗೆ ಹಣ್ಣು ಹಂಪಲ ಹಂಚುವ ಒಂದು ಸಣ್ಣಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದೆಲ್ಲರೂ ಕೂಡ ನಾವು ಮಾಡಿದೀವಿ. ಆ ರೋಗಿಗಳಿಗೆ ಎಲ್ಲರಿಗೂ ನಾವು ಕೈ ಜೋಡಿಸಿ ಕೇಳ್ಕೊಂಡಿವಿ. ಬಿ ಡಿ ಪಾಟೀಲ್ರು ಒಂದು ವಿಶಾಲ ಮನಸ್ಸಿದವರು. ಬಿ ಡಿ ಪಾಟೀಲ್ರು ಒಂದು ಬಡತನ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಹುಟ್ಟು ಹೋರಾಟಗಾರ ಆಗಿ ಜನರ ಸೇವೆ ಮಾಡ್ಕೋತ ಕನಿಷ್ಠ ಒಂದು 30-40 ವರ್ಷ ಆಯ್ತು. ಸತತವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಅವರು ಸತತವಾಗಿ ದುಡಿಯಾಕತ್ತಾರ. ಅವರು ಜನರ ಪರವಾಗಿ ನಾಯಕಾಗಿ ಹೋರಾಟದ ಏಕೈಕ ವ್ಯಕ್ತಿ ಈ ಭಾಗದಾಗ ಯಾರಿದ್ರ ಸನ್ಮಾನ್ಯ ಬಿ ಡಿ ಪಾಟೀಲ್ರು. ಅವ್ರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಮಾಡಕತ್ತೀವಿ. ಬಿ ಡಿ ಪಾಟೀಲ್ ಅಂದ್ರೆ ಇಂಥ ಮನುಷ್ಯ, ಅದು ಬಹಳ ಸ್ವಾಭಾವಿಕ ಮನುಷ್ಯ, ಬಹಳ ಸೌಮ್ಯ ಮನುಷ್ಯ. ಬಿ ಡಿ ಪಾಟೀಲ್ ನಾವು ಹುಟ್ಟುಹಬ್ಬ ಆಚರಿಸ್ಲಾಕತ್ತೀವಿ. ಬಿ ಡಿ ಪಾಟೀಲ್ ಅಂದ್ರೆ ಬಾಡ್ರಿ ನನಗೆ ಬಡವ ಮನುಷ್ಯ, ನಾವು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಹಂಗೆ ಅಂತಂದ್ರು. ಇಲ್ರಿ ಅಣ್ಣ ಅವ್ರ ನಾವು ಸ್ವಲ್ಪ ನಿಮ್ಮ ಇದ್ರ ಮ್ಯಾಗ ನಾವು ಸ್ವಲ್ಪ ಹಣ್ಣನ ಹಂಪರೆ ನಾವು ಅವ್ರಿಗೆ ವಿತರಿಸ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯ್ತ್ರಿ ಅನ್ನೋದು ಮಾತಂದ್ರು ಅವರು. ಹಾಗಾಗಿ ಈ ಸಲ ಈ ಭಾಗದ ಮಂದಿಗೆ ಏನದ, ಈ ಭಾಗದ ಮತಕ್ಷೇತ್ರದ ಮಂದಿ ಕೈ ಜೋಡಿಸಿ ನಾವೆಲ್ಲರೂ ಕಾರ್ಯಕರ್ತರು ಕೂಡಿ ಈ ಭಾಗದ ಎಲ್ಲಾ ಬಡವರು ಬಗ್ಗರು ಕೂಡ್ರಿ ಈ ಸಲ ಬಿ ಡಿ ಪಾಟೀಲ್ರಿಗೆ ಇನ್ನೂ 2 ಸಲ ಸೋತ್ಯಾರ. ಇನ್ನೊಂದು ಸಲ ಅವ್ರಿಗೆ ಅವಕಾಶ ಕೊಟ್ಟೇನದ ನಾವು ನೀವು ಕೂಡಿ ಒಂದು ನಮ್ಮ ಸೇವೆ ಮಾಡ್ಲಿಕ್ಕೆ ಆ ಒಂದು ಅವಕಾಶ ಕೊಡ್ರಿ ಅಂತ ಈ ಶುಭ ಸಂದರ್ಭದಲ್ಲಿ ಈ ಬಿ ಡಿ ಪಾಟೀಲ್ ಹುಟ್ಟುಹಬ್ಬದ ಒಳ್ಳೆಯ ಇದರೊಳಗೆ ನಾವು ನಿಮ್ಗೆಲ್ಲರಿಗೆ ಈ ಮತಕ್ಷೇತ್ರದ ಬಂಧು ಬಳಗದವರಿಗೆ, ಈ ಮತಕ್ಷೇತ್ರದ ಅಕ್ಕತಂಗಿಯಂದ್ರಿಗೆ, ಈ ಮತಕ್ಷೇತ್ರದ ರೈತರ ಬಾಂಧವರಿಗೆ, ಈ ಮತಕ್ಷೇತ್ರದ ಯುವಕರಿಗೆ ನಾ ಕೈ ಜೋಡಿಸಿ ಕಳಿಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಒಂದು ಅವಕಾಶ ಬಿ ಡಿ ಪಾಟೀಲ್ರಿಗೆ ಕೊಡ್ತೀರಿ ಅಂತ ಭಾವಿಸ್ತೀನಿ ನಾನು. ಅದರ ಜೊತೆಯಲ್ಲಿ ಬಿ ಡಿ ಪಾಟೀಲ್ರ ಕಾರ್ಯಗಳು ನೋಡ್ಬೇಕಪ್ಪ ಅಂತಂದ್ರ ಈ ರೈತರ ಪರವಾಗಿ ತಮ್ಮ ಸ್ವಂತ ರಕ್ತವನ್ನು ಕೊಟ್ಟೇನದ ಸರ್ಕಾರಕ್ಕೆ ಇದು ಪತ್ರ ಬಿಡ್ತಾರ. ಪತ್ರ ಏನು ಬಿಡ್ತಾರಪ್ಪ ಅಂತಂದ್ರ ನಮ್ಮ ಭಾಗದಲ್ಲಿ ನೀರಿಲ್ಲ, ನಮ್ಮ ಭಾಗದಲ್ಲಿ ಬಡವರು ಬಗ್ಗರು ಹೈರಾಣದಾಗದಾರ, ನಮ್ಮ ಭಾಗದಲ್ಲಿ ರೈತರಿಗೆ ನೀರಿಲ್ಲ, ನಮ್ಮ ಭಾಗದಲ್ಲಿ ರೈತರಿಗೆ ಶೋಷಣೆ ಆಗ್ಲಾಗ್ತದ, ರೈತರ ಹೈರಾಣದಾಗದಾರ. ಅವ್ರಿಗೆ ನೀವೇನ ಸರ್ಕಾರದವ್ರು ಕಣ್ಣು ತರದೇನದ ಅವರಿಗೆ ಹೆಲ್ಪ್ ಮಾಡಬೇಕು, ಅವ್ರು ನೆರವು ನಿಂದಿರ್ಬೇಕಂತ ತಮ್ಮ ಸ್ವಂತ ರಕ್ತದಲ್ಲಿ ಸರ್ಕಾರಕ್ಕೆ ಲೆಟರ್ ಬರೀತಾರ, ಪತ್ರ ಬರೀತಾರ. ಅದು ಏಕೈಕ ವ್ಯಕ್ತಿ ಯಾರು ಇದ್ರ ಸನ್ಮಾನ್ಯ ಬಿ ಡಿ ಪಾಟೀಲ್ ಸಾಹೇಬ್ರು. ಹಾಗಾಗಿ ಇವತ್ತಿನ ದಿವಸ ಒಂದು ಮಹತ್ವದ ಮಾತು ಹೇಳಾಕತ್ತೀನಿ. ನಾವು ಎಲ್ಲಾ ಬಡವರು ಕೂಡಿ ಬಡವರ ಶಾಸಕರು ಮಾಡೋನು. ಯಾಕಂದ್ರ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಪ್ಪ ಅಂತಂದ್ರ 100-150 ಕೋಟಿ ರೂಪಾಯಿ ಖರ್ಚ ಮಾಡಿ ಏನದ ಅವ್ರ ಶಾಸಕರಾಗ್ಲಾಕತ್ತಾರ. ನಾವು ಕೈ ಜೋಡಿಸಿ ಜನರ ಕೆಲಸ ಮಾಡ್ತೀವಿ, ನಮ್ ಕೆಲಸ ಕೊಡ್ರಿ, ನಾವು ನಿಮ್ ಶಾಸಕರಾಗ್ತೀವಿ, ನಮ್ ಶಾಸಕರು ಮಾಡ್ರಿ ಅಂತ ಕೈ ಜೋಡಿಸೋರ್ ಬಳಿ ಮಧ್ಯದಲ್ಲಿ ಹೊಂಟಿವಿ. ಇವತ್ತಿನ ದಿವಸ ನಾವು ಶಾಸಕರಾಗಬೇಕಂದ್ರ ದುಡ್ಡು ನಾವು ತಪ್ಪಿ ಕಟ್ಲಾಕತ್ತಾರ, ಇದ್ದವ್ರಾಗ್ಲಿ ಆಗೋರಾಗ್ಲಿ. ನಮ್ಮಲ್ಲಿ ದುಡ್ಡಿಲ್ಲ, ನಾವು ಬಡವರು, ನಾವು ನಿಮ್ ಕೆಲಸ ಮಾಡ್ತೀವಿ, ನಿಮ್ ಮನಿತನ ಬಂದು ನಿಮ್ ಕೆಲಸ ಕೇಳಿ ನಿಮ್ ಕೆಲಸ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಹೇಳಿ ಏನದ ದುಡ್ಡಿಗೆ ಅವಕಾಶ ಕೊಡ್ಬೇಡ್ರಿ, ಮನುಷ್ಯಗೆ ಅವಕಾಶ ಕೊಡ್ರಿ ಅಂತ ಈ ಸಭೆಯಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಇನ್ನ ಬಹಳಷ್ಟು ಮಂದಿ ಅದಾರ, ಟೈಮ್ನೂ ಇಲ್ಲ. ಹಂಗಾಗಿ ಮತ್ತೊಮ್ಮೆ ಮತಕ್ಷೇತ್ರದ ಭಾಗದ ಎಲ್ಲ ಯುವಕರಿಗೆ, ಬಡವರಿಗೆ, ಬಗ್ಗರಿಗೆ, ನಮ್ಮ ಅಕ್ಕತಂಗಿಯಂದ್ರಿಗೆ, ನಮ್ಮ ಹಿರಿಯ ರೈತರಿಗೆ ಕೈ ಜೋಡಿಸಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಇನ್ನೂ ಒಮ್ಮೆರೆ ನಮ್ಮ ಬಿ ಡಿ ಪಾಟೀಲ್ರಿಗೆ ಅವಕಾಶ ಕೊಡ್ತೀರಿ ಅಂತ ಭಾವಿಸಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಡಾಕ್ಟರ್ ಸಾಹೇಬ್ರಿಗೆ ಎಲ್ಲರಿಗೆ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಿ ಡಿ ಪಾಟೀಲ್. ಬಿ ಡಿ ಪಾಟೀಲ್ ವಿಶ್ ಯು ಹ್ಯಾಪಿ ಬಿ ಡಿ ಪಾಟೀಲ್, ವಿಶ್ ಯು ಬಿ ಡಿ ಪಾಟೀಲ್ ಹ್ಯಾಪಿ ಬರ್ಡೇ ಬಿ ಡಿ ಪಾಟೀಲ್. ನಿಮ್ಮ ಜನ್ಮ ದಿವಸ ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡಲಿ. ಮುಂಬರುವ ಇದರೊಳಗೆ ಏನದ ನೀವು ಶಾಸಕರಾಗಿ ನಮ್ಮ ಮತಕ್ಷೇತ್ರಗ ಎಲ್ಲರ ಜೊತೆ ಬರ್ತೀನದ ಕೆಲಸ ಮಾಡ್ತೀರಿ ಅಂತ ಭಾವಿಸಿ ನನ್ನ ಮಾತಿಗೂ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಬಿ ಡಿ ಪಾಟೀಲ್, ಜೈ ಜೆಡಿಎಸ್.